ನಾನಿದ್ದೇನೆ, ಬಿಡುವುದಿಲ್ಲ ನಾನು ಸ್ವತಂತ್ರವಾಗಿ ಬಂದಿದ್ದು ಇವರ ಜೊತೆ. ಇವರೇನು ಹೇಳಿಲ್ಲ ನನಗೆ, ನಾನು ಫೋನ್ ಮಾಡಿ ಹೇಳಿದ್ದು ನಾನು ಬರ್ತೀನಿ ಅಂತೇಳಿ. ಬರ್ತೀನಿ. ಅವಳು ಎಷ್ಟು ಅಹಂಕಾರ ಇದ್ದಾಳೆ, ಅವಳು ಎಷ್ಟು ಅಹಂಕಾರಿ ಅಂದರೆ ಕೈ ತೋರಿಸಿ ಮಾತಾಡ್ತಾಳೆ ಹುಡುಗರಿಗೆ, ಕೈ ತೋರಿಸಿ ಮಾತಾಡ್ತಾಳೆ. ನಮಗೆ ಈಗೋ ಹರ್ಟ್ ಆಗೋ ಥರ ಮಾತಾಡ್ತಾಳೆ. ಅಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವನು ಹೀಗೆ ಮಾಡ್ದ, ಅವನು ಹೀಗೆ ಮಾಡ್ದ. ನನ್ನ ವೀಡಿಯೋ ಕೂಡ ಮಾಡಿದಾಳೆ ಅವಳು. ನನ್ನ ಟೀಮ್ಗೆ, ಶಾರದಾ ಆರ್ಟ್ಸ್ ಟೀಮ್ಗೆ ಕಳಿಸಿದ್ದಾಳೆ. ಅವರೆಲ್ಲ ನೋಡಿಬಿಟ್ಟು ನಂದೇ ತಪ್ಪಂತೇಳಿ ಹೇಳಿದ್ದಾರೆ. ಯಾರಿಗೂ ನಾನು ಆನ್ಸರ್ ಕೊಡೋಕ್ಕೇ ಹೋಗಿಲ್ಲ. ಇವತ್ತು ಬಂದಿದ್ದು ನಾನು ಓಪನ್ ಆಗಿ, ಯಾರಿಗೂ ಆನ್ಸರ್ ಕೊಡೋಕ್ಕೆ ಹೋಗಲಿ. ಒಂದು ದಿವಸ ಹೊರಗಡೆ ಬಂದೇ ಬರುತ್ತೆ. ಇದು ಅವಳ ಹಣೆ ಬರ ಎಲ್ರಿಗೂ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಜನರಿಗೂ ಗೊತ್ತಿದೆ. ನಾನು ಇವತ್ತು ಮೆಸೇಜ್ ತೋರಿಸ್ಲಿಕ್ಕೆ ಕೂಡ ರೆಡಿ ಇದ್ದೇನೆ ನಿಮಗೆ. ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ ನನಗೆ, ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ಒಳ್ಳೇದಾಯಿತು ಅಂತ. ಅವಳಿಗೆ ಶಿಕ್ಷೆ ಆಗಲೇಬೇಕು, ಬಿಡಬೇಡ ಅಂತ. ಏನು ಬೇಡ. ನಿನ್ನೆ ಅವಳು ವಿಡಿಯೋದಲ್ಲಿ ಮಾತಾಡಿದಾಳೆ. ಎಷ್ಟು ಫಾಲ್ಸ್ ಎಲಿಗೇಷನ್ ಮಾಡಿದಾಳೆ ಅಂತ ಹೇಳಿದರೆ, ಅವಳು ಫಸ್ಟ್ ಮದುವೆ ಆಗಿದ್ದು ಕೂಡ ಡೀಟೇಲ್ ಆಗಿ ಹೇಳಿಲ್ಲ. ಫಸ್ಟ್ ಮದುವೆ ಆಗಿದ್ದು ಇಂಟರ್ಕಾಸ್ಟ್ ಮ್ಯಾರೇಜ್ ಅವಳದು. ಅಗ್ನಿ ಸಾಕ್ಷಿಯಾಗಿ ಇವತ್ತಿನವರೆಗೆ ಅವಳು ಮದುವೆ ಆಗಲಿಲ್ಲ ಯಾರನ್ನು ಕೂಡ. ಇಬ್ಬರನ್ನು ಮದುವೆ ಆಗಲಿಲ್ಲ. ಇಬ್ಬರ ಜೊತೆ ಕೂಡ ಓಡಿ ಹೋಗಿ ಮದುವೆ ಆಗಿದ್ದು ಅವಳು. ಇಂಟರ್ಕಾಸ್ಟ್ ಮ್ಯಾರೇಜ್ಗೆ ಒಪ್ಪೋಸಿತ್ತು ಮನೆಯಿಂದ. ಅವ್ರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಸ್ಟೇಷನ್ಗೆ, ನನ್ನ ಮಗನನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ಅವನು ಅಂತ. ಇವರು ರಿಟರ್ನ್ ಕಂಪ್ಲೇಂಟ್ ಅವ್ರ ಮೇಲೆ ಮಾಡಿದ್ದಾರೆ. ಆ ಕಂಪ್ಲೇಂಟ್ ರೂರಲ್ ಸ್ಟೇಷನಲ್ಲಿ ಇವತ್ತಿಗೆ ಇದೆ, ನೀವು ಚೆಕ್ ಮಾಡ್ಬೋದು ಬೇಕಾದರೆ. ಇದೆಲ್ಲ ಡೀಟೇಲ್ಸ್ ನನಗೆ ಸಿಕ್ಕಿದೆ. ಅಷ್ಟು ಬೇಡ. ನಾನು ಮುಂಬೈಗೆ ಹೋದ್ಮೇಲೆ ನನಗೆ ಮಹಿಳಾ ಆಯೋಗದಿಂದ ಕಾಲ್ ಬರುತ್ತೆ. ನನ್ನ ಸೇಮ್ ನಂಬರ್ಗೆ ಕಾಲ್ ಬರುತ್ತೆ ಮಹಿಳಾ ಆಯೋಗದಿಂದ. ಅವ್ರು ಹೇಳ್ತಾರೆ, ಸೌಮ್ಯ ಶೆಟ್ಟಿ ಮತ್ತು ಅವರ ಫ್ಯಾಮಿಲಿಯವರು ಬಂದಿದ್ದಾರೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ, ನೀವು ಅವರನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿ ಓಡಿ ಹೋಗಿದ್ದೀರಿ ಅಂತಲ್ಲ. ಹೌದು ಮೇಡಮ್, ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ಹೌದು, ಆದರೆ ಈಗ ಆಗ್ತಾ ಇಲ್ಲ. ನನ್ನ ಫ್ಯಾಮಿಲಿಯವರು ಒಟ್ಟು ಸೇರಿ ಡಿಸೈಡ್ ಮಾಡಿ ಈ ಮದುವೆಯನ್ನು ನಾವು ಕ್ಯಾನ್ಸಲ್ ಮಾಡಿದ್ದೀವಿ, ನಮಗೆ ಬೇಡ ಅಂತ ಹೇಳಿದ್ದೀವಿ ನಾವು. ಅವರು ಹೇಳ್ತಾರೆ ಒಳ್ಳೆಯದಾಯಿತು ಅಂತ. ಒಳ್ಳೆಯದಾಯಿತು. ಅವರು ನನಗೆ ಪರ್ಮಿಷನ್ ಕೊಟ್ಟರೆ ಅವ್ರ ಹೆಸರನ್ನು ಹೇಳ್ತೀನಿ ನಾನು ನೆಕ್ಸ್ಟ್ ಯಾರಂತ ಹೇಳಿ. ಮಹಿಳಾ ಆಯೋಗದಿಂದ ನನಗೆ ಕಾಲ್ ಬಂದವರು ಹೇಳ್ತಾರೆ ಒಳ್ಳೆಯದಾಯಿತು, ಅವ್ರ ಫ್ಯಾಮಿಲಿ ಸರಿ ಇಲ್ಲ, ಇದಕ್ಕಿಂತ ಮುಂಚೆ ಎಷ್ಟೋ ಫ್ಯಾಮಿಲಿಯನ್ನು ಹಾಳು ಮಾಡಿದ್ದಾರೆ ಅವರು, ನಿಮಗೆ ನಾನಿದ್ದೇನೆ, ನೀವು ಹೆದರಬೇಡಿ. ಮಹಿಳಾ ಆಯೋಗದಿಂದ ಒಬ್ಬ ಹುಡುಗನಿಗೆ ಅವರು ಸಾಂತ್ವನ ಹೇಳ್ತಾರಂತ ಹೇಳಿ ಆದರೆ ಅವಳ ಬಗ್ಗೆ ಅವ್ರಿಗೆ ಎಷ್ಟು ಕೆಟ್ಟ ಅಭಿಪ್ರಾಯ ಇರ್ಬೋದು ಅದನ್ನು ನೀವು ಆಲೋಚನೆ ಮಾಡ್ಕೊಳ್ಳಿ. ಅವ್ರು ಹೇಳ್ತಾರೆ ನಿನಗೆ ನಾನಿದ್ದೇನೆ ಅಂತ. ಒಂದು ಮಾತು ಹೇಳ್ತಾರೆ ಆವಾಗ ಅವರು. ಈಗ ಮಹಿಳೆಯರಿಗೆ ಪ್ರಾಬ್ಲಮ್ ಆದರೆ, ಏನಾದರೂ ಟೆನ್ಷನ್ ಆದರೆ, ಅವ್ರಿಗೆ ಪ್ರಾಬ್ಲಮ್ ಆದರೆ, ತೊಂದರೆ ಆದರೆ, ಯಾರು ಅನ್ಯಾಯ ಮಾಡಿದರೆ ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಮಹಿಳಾ ಆಯೋಗ ಇದೆ. ನಿಮ್ಮಂಥ ಹುಡುಗರಿಗೆ ಯಾರಿದ್ದಾರೆ? ನಾನು ಹೇಳೋದು, ನಮ್ಮಂಥ ಹುಡುಗರಿಗೆ ಮೋಸ ಆದಾಗ ಒಂದು ನ್ಯಾಯ ಕೊಡೋದಕ್ಕಂತ ಹುಡುಗರಿಗೂ ಸಮ ಕಾನೂನು ಇರಬೇಕು, ಒಂದೇ ಕಾನೂನು ಅಂತ ಜಾರಿ ಆಗಬೇಕು. ಇಲ್ಲ ಅಂತ ಹೇಳಿದರೆ ಪುರುಷರಿಗೂ ಕೂಡ ಒಂದು ಆಯೋಗನ, ಪುರುಷ ಸಾಂತ್ವನ ಕೇಂದ್ರನ ಆಗಬೇಕು ಅನ್ನೋಂಥದ್ದು ನನ್ನೊಂದು ಭಿನ್ನ. ಮತ್ತೇನಾದರೂ ಇದ್ರೆ ಕೇಳ್ಬೋದು ನೀವು.